ಅಲ್ಲಿ ಒಂದು ಅಧ್ಯಾಯ ಓದಬೇಕಂದು ನಾನು ಅಂದುಕೊಂಡಿದ್ದೀನಿ. ನನಗೂ ಓದಕ್ಕೆ ಬರೋದಿಲ್ಲ, ಶಾಲೆಗೆ ಭೀ ಹೋಗಿಲ್ಲ. ನನಗೇನೋ ದೇವ್ರು ಕೊಟ್ಟ ತಿಳುವಳಿಕೆಯಿಂದ ಓದಬೇಕಂತ ಅಂದುಕೊಂಡಿದ್ದೀನಿ. ಅವು ಶಾಲೆಗೆ ಹೋಗಿಲ್ಲ ಅಂದ್ರೆ ಭೀ ನನಗೆ ಆರಾಮಿಲ್ಲಾರ್ದ ಇರೋ ಟೈಮಿಗೆ ಒಂದು 3 ತಿಂಗಳ ಹಾಸಿಗೆಯಲ್ಲಿ ಇದ್ದಿದ್ದೆ. ಎಲ್ಲಿ ಎದ್ದು ನಡೆದಾಡಕ್ಕಾಗ್ತಿಲ್ಲ, ಇಲ್ಲಿಗೆ ಹೋಗೋಕ್ಕಾಗ್ತಿಲ್ಲ. ಆ ಟೈಮಿನಾಗ ದೇವರ ಪರಿಶುದ್ಧವಾದ ಬೈಬಲು ನನ್ನ ಬಗಲಾಗ ಇಟ್ಟಕಂತೇಸಿ ಹತ್ತಗಂತ ಒಂದೊಂದು ಅಕ್ಷರ ಕೂಡ ನನಗೇನು ಈ ಗೊತ್ತಿರೋ ಅಕ್ಷರ ಒಂದೊಂದು ಓದುತ್ತಾ ಬೈಬಲು ಓದಕ್ಕೆ ದೇವರು ನನಗೆ ಒಂದು ಭಾಗ್ಯ ಕೊಟ್ಟನ. ಅಂದ್ರೆ ಪೂರ್ತಿ ಓದಿದವ್ರ ಹಂಗೆ ಪೂರ್ತಿ ಪಟ 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 ಓದೋಕ್ಕಾಗಲ್ಲ. ನನಗೆ ತಿಳಿದ ಮಟ್ಟಿಗೆ ನಿಧಾನಾಗಿ ಓದುತ್ತೀನಿ. ಅದೇ ಇವತ್ತು ಓದಬೇಕಂತ ಅಂದುಕೊಂಡಿದ್ದೀನಿ. 2ನೇ ಅರಸು 5ನೇ ಅಧ್ಯಾಯ ಪೂರ್ತಿಯಾಗಿ ಓದಕ್ಕೆ ನಾನು ಇಷ್ಟಪಡ್ತೀನಿ. ಆದರೆ ಎಷ್ಟು ಕರೆಕ್ಟ್ ಓದುತ್ತೀನಿ, ಎಷ್ಟು ತಪ್ಪು ಓದುತ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ತಪ್ಪು ಓದಿದ್ರೆ ನೀವು ದಯವಿಟ್ಟು ಕ್ಷಮಿಸ್ಬೇಕು. ಯಾಕಂದ್ರೆ ಮೊದಲು ನಾವು ಓದಕ್ಕಂತ ಬರೋದಿಲ್ಲ. ಶಾಲೆಗೆ ಒಂದು ದಿನ ಭೀ ಹೋಗಿ ಕುಂತಾವು ಭೀ ಅಲ್ಲ. ಈಗ ಓದುತ್ತೀನಿ, ನೋಡಂಬರಿ ಫ್ರೆಂಡ್. ಅರಸನಿಗೆ ನಾಮೋನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮರಿಗೆ ಜಯವನ್ನು ಅನುಗ್ರಹಿಸುತ್ತಿದ್ದನು. ನೋಡ್ರಿ ಪ್ರಿಯರ, ಅರಾಮರ ಅರಸನಿಗೆ ನಾಮೋನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ, ಯೆಹೋವನೆಂದರೆ ದೇವರು, ಇವನ ಮುಖಾಂತರವಾಗಿ ಅರಾಮರಿಗೆ ಜಯವನ್ನು ಅನುಗ್ರಹಿಸುತ್ತಿದ್ದನು. ಅರಸನು ಇವನನ್ನು ಮಹಾಪುರುಷನೆಂದು, ಸನ್ಮಾನಕ್ಕೆ ಯೋಗ್ಯನೆಂದು ಗೌರವಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮರು ಒಂದು ಸರಿ ಸುಲಿಗೆ ದರೋಡೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ದೇಶಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದಿದ್ದರು. ಆಕೆಯು ನಾಮಾನನ ಹೆಂಡತಿಗೆ ಸೇವಕಳಾಗಿದ್ದಳು. ಆಕೆ ಒಂದು ದಿನ ತನ್ನ ಯಜಮಾನಿಯ ಬಳೆ, ನಮ್ಮ ದಣಿ ಸಾಮರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಇವನು ನನ್ನ ಯಜಮಾನನ ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲಿನ ದೇಶದ ಹುಡುಗಿ ಹೇಳಿದನ್ನು ತಿಳಿಸಿದನು. ಅರಾಮರ ಅರಸನ ಅವನಿಗೆ, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಬರೆದು ಕೊಡ್ತೀನಿ ಎಂದನು. ನಾಮಾನನು 10 ತಲಾಂತ ಬೆಳ್ಳಿ, 30,000, 6,000 ತೊಲೆ ಬಂಗಾರ, 10 ಜೊತೆ ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಾಮಾರ್ಯಕ್ಕೆ ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನು ನಿನ್ನ ಬಳಿಗೆ ಕಳಿಸಿದ್ದೇನೆ. ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಪರಪರಂತ ಹರಿದುಕೊಂಡು ತನ್ನ ಪರಿವಾರದವರಿಗೆ, ಇವನು ಕಳಿಸಿದ್ದ ಮನುಷ್ಯನು ಕುಷ್ಠರೋಗದಿಂದ ವಾಸಿ ಮಾಡಬೇಕಂತ ಇದೆ ಅಂತ ಅಪ್ಪಣೆ. ನಾನೇನು ದೇವರ ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟು. ಇವನು ನನ್ನೊಡನೆ ಜಗಳ ಆಡುವುದಕ್ಕೂ ಕಾರಣ ಹೊಂಚು ಹುಡುಕ್ತಿದ್ದಾನೆ, ನನ್ನ ಜೊತೆ ಯುದ್ಧ ಮಾಡೋದಕ್ಕೂ ಹೊಂಚು ಹುಡುಕ್ತಿದ್ದೇನೆ. ನೀವು ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದಾನೆ ಎಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ, ದೂತರ ಮುಖಾಂತರವಾಗಿ ಅವನಿಗೆ, ನಿನ್ನ ಬಟ್ಟೆಗಳನ್ನು ಯಾಕಪ್ಪ ಹರಿದುಕೊಂಡು? ಇಸ್ರಾಯೇಲ್ ದೇಶದಾಗ ಒಬ್ಬ ಪ್ರವಾದಿಯಾನ, ನನ್ನ ಬಳಿಗೆ ಕೇಳಿಸು. ಒಬ್ಬ ಪ್ರವಾದಿಯಾನ, ಆತನು ಸ್ವಸ್ಥ ಮಾಡ್ತಾನೆ. ದೇವರ ಮನುಷ್ಯನು ನನ್ನ ಬಳಿಗೆ ಕೇಳಿಸಂತ ದೂತರನ್ನು ಕಳಿಸಿದನು. ಬಳಿಕ ಒಬ್ಬ ಪ್ರವಾದಿಯಲ್ಲಿ ಇದ್ದಾನೆ ಎಂಬುದು ಅವನಿಗೆ ಗೊತ್ತಾಗಲಿ, ಇಸ್ರಾಯೇಲ್ ದೇಶದಾಗ ಒಬ್ಬ ಪ್ರವಾದಿ ಆನಂತಂದು ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ನಾಮಾನನು ತನ್ನ ಕುದುರೆ ರಥಗಳು ಎಲ್ಲ ತನ್ನ ಸೇವಕರು
ಕರ್ಕೊಂಡು ಎಲಿಷನ ಮನೆಗೆ ಹೋಗಿ ಬಾಗಿಲ ಮುಂದೆ ನಿಂತನು. ಎಲಿಷನು ಹೊರಗೆ ಬಂದ ಅವನಿಗೆ, ಹೋಗಪ್ಪ ಹೋಗು, ವಿರೋಧನ ನದಿಯಲ್ಲಿ 7 ಸಾರಿ ಮುಳುಗಿ ಬಾ, ಆಗ ನಿನ್ನ ದೇಹವು ಮೊದಲಿನಂತೆ ಆಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು. ನಾಮನನು ಇದನ್ನು ಕೇಳಿ ಕೋಪಗೊಂಡು, ಕೆಂಡಮಂಡಲ ಕೋಪಗೊಂಡು, ಈತೇನಪ್ಪ ಹಿಂಗೆ ಹೇಳ್ತಾನ, ವಿರೋಧನ ಒಳಗೆ ಹೋಗಿ ಮುಳುಗಿದ್ರೆ ನನ್ನ ಕುಷ್ಠರೋಗ ಶುದ್ಧವಾಗ್ತಿತ್ತಂದ್ರೆ ನಮ್ಮೂರಿಗೆ ಅಂತಂತ ಹೊಳಿ ನದಿಗಳವ, ಅಲ್ಲೇ ಮುಳುಗಿ ನಾನು ಶುದ್ಧನಾಗ್ತಿದ್ದೆ. 100,000 ಕಿಲೋಮೀಟ್ರು ಕುದುರೆ ರಥಗಳು ಸೇವಕರು ಕರ್ಕೊಂಡು ಇಷ್ಟು ದೂರ ನಾನು ಯಾಕೆ ಬರ್ಬೇಕಾಗಿತ್ತು? ಏನು ನನ್ನ ಮೈ ಮೇಲೆಲ್ಲ ಕೈ ಇಟ್ಟು ನನ್ನ ಕುಷ್ಠರೋಗ ಸ್ವಸ್ಥ ಮಾಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ, ಹೋಗಿ ಇರೋದನ್ನ ಒಳಗೆ ಮುಳುಗಿ ಅಂತಂದುಕೊಂಡು ಭಾಳ ಸಿಟ್ಟಿನಿಂದ ಹಿಂತಿರುಗಿ ಹೋಗ್ತಾನ. ಆಗ ಅವನ ಸೇವಕರು ಹತ್ತಿರ ಬಂದವನಿಗೆ, ಸ್ವಾಮಿ, ಪ್ರವಾದಿ ಒಂದು ಕಠಿಣವಾದ ಕೆಲಸ ಹೇಳಿದ್ದಾರೆ, ಅದನ್ನು ನೀವು ಮಾಡ್ತಿರಲ್ಲವೇ? ಹಾಗಾದರೆ ಸ್ನಾನ ಮಾಡು, ಶುದ್ಧ ಆಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಎಂದು ಕೇಳಿದರು. ಆಗ ನಾಮಾನನು ಸಿಟ್ಟು ತಣ್ಣಗೆ ಮಾಡಿಕೊಂಡು ವಿರೋಧನ ನದಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಕೂಡಲೇ ದೇವರ ಮನುಷ್ಯನ ಮಾತಿನ ಅನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಆ ನಂತರ ನಾಮಾನನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರು ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದಿಲ್ಲ ಎಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು, ನನ್ನ ಕಾಣಿಕೆಯನ್ನು ಸ್ವೀಕರಿಸಬೇಕು ಎಂದು ಹೇಳಿದನು. ಅದಕ್ಕೆ ಎಲಿಷನು, ನಾನು ಸೇವೆ ಮಾಡುತ್ತಿರುವುದು ನನ್ನ ದೇವರು ನಿಜವಾಗಿ ಜೀವಿಸುವ ದೇವರಾದ್ದರಿಂದ ನಿನ್ನಿಂದ ಏನು ತೆಗೆದುಕೊಳ್ಳುವುದಿಲ್ಲ ಎಂದನು. ನಾಮಾನನು ಎಷ್ಟೋ ಒತ್ತಾಯಪಡಿಸಿದರೂ ಅವನು ಕಾಣಿಕೆಯನ್ನು ತೆಗೆದುಕೊಳ್ಳಲೇ ಇಲ್ಲ. ಆಗ ನಾಮಾನನು ಎಲಿಷನಿಗೆ, ನೀನು ನನ್ನ ಕಾಣಿಕೆಯನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರ ಕತ್ತೆಯ ಹೊರುವಷ್ಟು ಮಣ್ಣನ್ನು ಕೂಡಿಸಬೇಕೆಂದು ಬೇಡಿಕೊಂಡನು. ನಾನು ಇನ್ನು ಮುಂದೆ ಎಲ್ಲ ದೇವರುಗಳನ್ನು ಬಿಟ್ಟು ಯೆಹೋವನ ಒಬ್ಬನಿಗೆ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಬೇಕೆಂದಿದ್ದೇನೆ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ನನ್ನ ಒಡೆಯನು ನನ್ನ ರಾಜನ ಆರಾಧನೆಗೋಸ್ಕರ ರಿಮೋನನ ದೇವಸ್ಥಾನಕ್ಕೆ ಹೋಗಿ ನಾನು ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಎಂದನು. ಎಲಿಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲಿಷನ ಸೇವಕನಾದ ಗೆಜೆಯನ ಮನಸ್ಸಿನಲ್ಲಿ, ನೋಡು, ನನ್ನ ಯಜಮಾನನು ಆ ಆರಾಮನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆ ಕಳಿಸಿಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವೇನಾದರೂ ತೆಗೆದುಕೊಂಡು ಬರುವೆನು ಅಂದುಕೊಂಡನು. ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಜೆಯನನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು, ಎಲ್ಲ ಕ್ಷೇಮವೇ ಎಂದು ಕೇಳಿದನು. ಅದಕ್ಕೆ ಗೆಜೆಯ, ಕ್ಷೇಮ, ಎಫ್ರಾಯೀಮ್ ಪರ್ವತದ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಿಂದ 2 ಯೌವನಸ್ಥರು ಬಂದಿದ್ದಾರೆ. ಅದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತ ಬೆಳ್ಳಿಯನ್ನು 2 ಜೋಡಿ ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂದು ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ನಾಮಾನನು, ಇಲ್ಲ, 2 ತಲಾಂತನಾದರೂ ತೆಗೆದುಕೊಳ್ಳಬಾರದು ಎಂದು ಅವನನ್ನು ಒತ್ತಾಯಪಡಿಸಿ 2 ಚೀಲಗಳಲ್ಲಿ ಬೆಳ್ಳಿ ನಾಣ್ಯಗಳನ್ನು ತುಂಬಿಸಿ ಆ ಚೀಲಗಳಲ್ಲಿ 2 ಜೋಡಿ ಬಟ್ಟೆಗಳನ್ನು ಇಟ್ಟು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಜೆಯ ಸಂಗಡ ಕಳಿಸಿದನು.
ಅವರು ಹೊತ್ತುಕೊಂಡು ಅವನ ಮುಂದೆ ನಡೆದು ಗೆಜೆಯ ಗುಡ್ಡವನ್ನು ಮುಟ್ಟಿದಾಗ 2 ಚೀಲ ಬೆಳ್ಳಿಯನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳಿಸಿಬಿಟ್ಟನು. ಅವನು ಹೊರಟು ಹೋದರು. ಆನಂತರ ಗೆಜೆಯ ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಜೆಯ, ಎಲ್ಲಿಗೆ ಹೋಗಿದೆಪ್ಪ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಗೆ ಹೋಗಲಿ, ಇಲ್ಲೇ ಇದ್ದೀನಿ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಗೆಜೆಗೆ, ಒಬ್ಬವನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡುದು ನಾನೇ, ಜ್ಞಾನ ದೃಷ್ಟಿಗೆ ಕಾಣಲಿಲ್ಲವೇ ಎಂದು ತಿಳಿದಿರುವೆ. ದ್ರವ್ಯ, ಬಟ್ಟೆಗಳು, ಎಣ್ಣೆ, ಮರ, ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿ ದನಗಳು, ದಾಸಿಯರು, ಜನರು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೇ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಎಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿ ಗೆಜೆಯ ಹಿಮದಂತೆ ಬೆಳುಪಾಗಿ ಎಲೀಷನ ಸನ್ನಿಧಿಯಿಂದ ಹೊರಟು ಹೋದನು. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಓದಿದ್ದೀನಲ್ಲ, ಇದರ ಎಷ್ಟು ಕರೆಕ್ಟ್ ಅದೋ ಎಷ್ಟು ತಪ್ಪು ಓದಿದ್ದೀನೋ ನನಗೆ ತಿಳಿದ ಮಟ್ಟಿಗೆ ಓದಿದ್ದೀನಿ. ಏನಾದರೂ ತಪ್ಪು ಓದಿದರೆ ಎಲ್ಲರಿಗೂ ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ನಾನು ಇನ್ನು ಓದಲು ಪ್ರಯತ್ನ ಮಾಡ್ತೀನಿ. ಚಂದ ಓದಬೇಕು. ಯಾಕಂದ್ರೆ ದಿನ ಯಾವುದೋ ಕೆಲಸಕ್ಕೆ ಬರಲಾರ್ದು ನೋಡ್ತೀವಿ. ಆದರೆ ದಿನಕ್ಕೂ ಒಂದು ಅಧ್ಯಯನ ಪೂರ್ತಿಯಾಗಿ ಓದಬೇಕು. ಸಾಲಿ ಕಲ್ತವ್ರಾಗಲಿ ಸಾಲಿ ಕಲ್ಯಾರ್ದವನಾಗಲಿ ದೇವರ ವಾಕ್ಯ ಓದಬೇಕು. ನಾನು ಸಾಲಿ ಕಲ್ತಲ್ಲ, ನನಗೆ ಓದಕ್ಕೆ ಬರಲ್ಲಂತ ಕುಂದಿರಬಾರ್ದು. ನಮ್ಗೆ ಎಷ್ಟು ಬರ್ತದೋ 2 ಅಕ್ಷರ 3 ಅಕ್ಷರ ದಿನ ಸ್ವಲ್ಪ ಓದಿಕೆ ಅಂತಿದ್ರೆ ಓದಿಕೆ ಅಂತ ಹೋದರೆ ಪೂರ ಬೈಬಲೇ ಓದ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಓದಿದ್ದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿರೆಂದು ಹೇಳಲು ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ